ಹಾಯ್ ಗಾಯ್ಸ್, ನಮಸ್ತೆ. ಹೇಗಿದ್ದೀರಿ ಎಲ್ಲರೂ? ಇವತ್ತು ನಾನು ಒಂದು ಸಣ್ಣ ಚಿಕನ್ ರೆಸಿಪಿ ಮಾಡುವಂತ ಇದ್ದೇನೆ. ಮಕ್ಕಳು ಮನೆಯಲ್ಲಿದ್ದಾರೆ, ರಜೆ ಕೊಟ್ಟಿದ್ದಾರೆ. ಡಿ ಸಿ ಅವರು ಹೊರಗಡೆ ಮಾತ್ರ ತುಂಬ ಬಿಸಿಲು. ಡಿ ಸಿ ಅವರು ಒಂದು ರಜೆ ಕೊಟ್ಟರೆ ಒಂದು ಒಳ್ಳೆಯದು ಮಾತ್ರ ನಮಗೆ, ಇಲ್ಲಾದರೆ ಬಟ್ಟೆನೇ ಒಣಗೋದಿಲ್ಲ. ಅವರು ಒಂದು ಪಾಪ ರಜೆ ಕೊಡ್ತಾರೆ, ಸ್ವಲ್ಪ ಬಟ್ಟೆ ಆದರೆ ಒಣಗಲಿ ಅಂತ. ಖಂಡಿತವಾಗಿ ಯಾವಾಗ ಅವರು ರಜೆ ಕೊಡ್ತಾರೆ ನಮಗೆ ಮಳೆ ಬರೋದಿಲ್ಲ. ಸೊ ಇವತ್ತು ನಾನು ಚಿಕನ್ ರೆಸಿಪಿ ಮಾಡ್ತಾ ಇದ್ದೇನೆ. ಸೊ ಲೆಟ್ಸ್ ಸ್ಟಾರ್ಟ್. ಇಲ್ಲಿ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ನಾನು ಮೊಸರು ಹಾಕಿದ್ದೇನೆ, 2 ಟೇಬಲ್ ಸ್ಪೂನು. ಇದಕ್ಕೆ ನಾನು 1 ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೇನೆ. ನೋಡಿ, 1 ಟೀ ಸ್ಪೂನ್. ಓಕೆ, ದೆನ್ ಐ ಆಮ್ ಗೋಯಿಂಗ್ ಟು ಆ್ಯಡ್, ಇಲ್ಲಿ ನಾನು ಕೊತ್ತಂಬರಿ ಮತ್ತು ಜೀರಿಗೆದು ಪೌಡರ್ ರೆಡಿ ಮಾಡಿ ಇಟ್ಟಿದ್ದೇನೆ. ಅದು 1 ಟೀ ಸ್ಪೂನು, 1.5 ಟೀ ಸ್ಪೂನ್ ಹಾಕ್ತಾಯಿದ್ದೇನೆ. ಮತ್ತು ಇದು ನಾನು ಒಳ್ಳೆ ಮ್ಯಾರಿನೇಟ್ ಮಾಡ್ತೇನೆ, ಕೈಯಲ್ಲಿ ಒಳ್ಳೆ ಮಿಕ್ಸ್ ಮಾಡ್ತೇನೆ. ಒಳ್ಳೆ ಮಿಕ್ಸ್ ಮಾಡಿ, ನಾನು ಜಾಸ್ತಿ ಕೈಯಲ್ಲೇ ಮಾಡೋದು, ಬೇಕಿದ್ದರೆ ಸ್ಪೂನಲ್ಲಿ ಮಾಡ್ಬೋದು. ಆದರೆ ಸ್ಪೂನಲ್ಲಿ ಅಷ್ಟೊಂದು ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ. ಇದು ಇಮಿಡಿಯೇಟ್ಲಿ ಮಾಡ್ಬೋದು, ಇಡಬೇಕಂತ ಏನಿಲ್ಲ. ಇಲ್ಲಿ ನಾನು ಮಸಾಲ ತೆಗೆದಿಟ್ಟಿದ್ದೇನೆ ನೋಡಿ. ಇದಕ್ಕೆ ಏನು ಹಾಕೋದಿಲ್ಲ ನಾನು, ಖಾಲಿ ಚಿಲ್ಲಿ ಪೌಡರ್, ಕೊತ್ತಂಬರಿ ಮತ್ತು ಜೀರಿಗೆದು ಪೌಡರ್, ಮತ್ತು ಇಲ್ಲಿ ನಾನು ಮಸಾಲ ರೆಡಿ ಮಾಡಿದ್ದೇನೆ. ಈ ಮಸಾಲಲ್ಲಿ 2 ಟೊಮೆಟೊ, ಇಲ್ಲಿ ಒಂದು 10ರಿಂದ 15 ನಾನು ಮೆಣಸು ಮತ್ತು ಕರಿಬೇವು ಸೊಪ್ಪು, ಆ್ಯಂಡ್ ದೆನ್ ಇಲ್ಲಿ ನಾನು ಬೆಳ್ಳುಳ್ಳಿ ಇಟ್ಟಿದ್ದೇನೆ ನೋಡಿ. ಒಂದು ಸಣ್ಣ 10 ಬೆಳ್ಳುಳ್ಳಿ. ಇದೆಲ್ಲ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಫೈನ್ ಮಾಡಿ ತರ್ತೇನೆ. ದೆನ್ ನೋಡಿ ಗಾಯ್ಸ್, ಇಲ್ಲಿ ಮಸಾಲ ಒಳ್ಳೆ ಫೈನ್ ಆಯಿತು. ಮಿಕ್ಸಿಯಲ್ಲಿ ಒಳ್ಳೆ ಫೈನ್ ಮಾಡಿಕೊಂಡೆ. ಇಂಗ್ರೀಡಿಯೆಂಟ್ಸ್ ಫ್ರೈ ಮಾಡಿದ್ದು ಒಳ್ಳೆ ಫೈನ್ ಗ್ರೈಂಡ್ ಮಾಡಿಕೊಂಡೆ. ನೋಡಿ, ಚಿಕನ್ ಬೇಯಿಸ್ತಾ ಇದೆ. ಈಗ ನಾನು ಇದಕ್ಕೆ ಇದು ಆ್ಯಡ್ ಮಾಡ್ತೇನೆ, ಮಸಾಲವನ್ನು ಆ್ಯಡ್ ಮಾಡ್ತೇನೆ. ಮಸಾಲ ಆ್ಯಡ್ ಮಾಡಿದ್ಮೇಲೆ ಇಲ್ಲಿ ನಾನು ಒಳ್ಳೆ ಫೈನ್ ಮಾಡಿದ್ದೇನೆ ನೋಡಿ, ತೆಂಗಿನ ತುರಿ ಒಳ್ಳೆ ಫೈನ್ ಮಾಡ್ಕೊಂಡಿದ್ದೇನೆ. ಇದು ಸಹ ನಾನು ಇದಕ್ಕೆ ಈಗ ಆ್ಯಡ್ ಮಾಡ್ತೇನೆ, ಒಟ್ಟಿಗೆ ಬೇಯಿಸುವ. ಯಾರಿಗೆಲ್ಲ ಬೇಡ ಅವರು ಸ್ಕಿಪ್ ಮಾಡ್ಬೋದು, ಹಾಕೋದಿಲ್ಲದ್ರೆ ಸಹ ಚೆನ್ನಾಗಾಗ್ತದೆ, ಆದರೆ ಹಾಕಿದರೆ ಇನ್ನೂ ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ಇದೆಲ್ಲ ಒಳ್ಳೆ ಮಿಕ್ಸ್ ಮಾಡಿ ಇದರಲ್ಲಿ ನಾನು ಸ್ವಲ್ಪ ಒಂದು 10 ನಿಮಿಷ ಬೇಯಿಸ್ತೇನೆ. ಆಮೇಲೆ ನಾನು ತೋರಿಸ್ತೇನೆ ಹೇಗೆ ಆಗಿದೆ ಅಂತ. ಇದು ಸ್ವಲ್ಪ ಬೆನ್ನಲಿ. ನೋಡಿ ರೈಸ್, ಗ್ರೇವಿ ಇಷ್ಟು ದಪ್ಪ ಗ್ರೇವಿ ಇಟ್ಟು ಸ್ವಲ್ಪ ನಾನು ಅನ್ನ ಜೊತೆ ಊಟ ಮಾಡಲಿಕ್ಕೆ. ಬೇಕಿದ್ದರೆ ಸ್ವಲ್ಪ ಟ್ರೈ ಮಾಡ್ಬೋದು. ನಾನು ಸ್ವಲ್ಪ ಗ್ರೇವಿ ಆಗಿ ಇಟ್ಟುಕೊಂಡಿದ್ದೇನೆ. ಒಳ್ಳೆಯದು, ಅದು ಬೆಂತು ಟೇಸ್ಟ್ ಚೆನ್ನಾಗಿ ಬಂದಿದೆ. ಉಪ್ಪು ಖಾರ ಎಲ್ಲ ಚೆನ್ನಾಗಾಯಿತು. ಇಲ್ಲಿ ನಾನು ಸರ್ವ್ ಮಾಡಿ ಇಟ್ಟಿದ್ದೇನೆ. ನೋಡುವ ಹೇಗೆ ಆಗಿದೆ ಅಂತ ನೋಡಿ. ಎಷ್ಟು ಸಾಫ್ಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಗ್ರೇವಿ ಸಹ ತುಂಬ ಚೆನ್ನಾಗಿದೆ. ನಾನು ಟ್ರೈ ಮಾಡ್ಕೊಳ್ತೇನೆ. ಇಟ್ ಈಸ್ ಟೋಟಲಿ ನೈಸ್ ನೋಡಿ, ತುಂಬ ಚೆನ್ನಾಗಿದೆ. ಎಸ್, ಇಟ್ಸ್ ಗುಡ್ ಟೇಸ್ಟ್, ತುಂಬ ಚೆನ್ನಾಗಾಗಿದೆ. ಎಲ್ಲರೂ ಟ್ರೈ ಮಾಡಿ. ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಪ್ಲೀಸ್ ಪುಟ್ ದ ಕಮೆಂಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಗಾಯ್ಸ್.